ಎಲ್ರಿಗೂ ನಮಸ್ಕಾರ. ವೇಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ. ನನ್ನ ಇವತ್ತಿನ ರೆಸಿಪಿ ಪ್ರಾನ್ಸ್ ಮಸಾಲ. ರುಚಿಯಾದ ಪ್ರಾನ್ಸ್ ಮಸಾಲ ಹೇಗೆ ಮಾಡೋದಂತ ನೋಡೋಣ. ಇದನ್ನು ಚಪಾತಿ ಇಲ್ಲಾಂದರೆ ರೈಸ್ ಒಟ್ಟಿಗೂ ಸರ್ವ್ ಮಾಡಬಹುದು. ತುಂಬ ಟೇಸ್ಟಿಯಾಗಿ ಬರ್ತದೆ. ಬನ್ನಿ ಪ್ರಾನ್ಸ್ ಮಸಾಲ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ನಾನಿಲ್ಲಿ ಮೊದಲಿಗೆ ಮೀಡಿಯಮ್ ಸೈಜಲ್ಲಿ ಪ್ರಾನ್ಸ್ನ ತಗೊಂಡಿದ್ದೇನೆ. ಇದನ್ನು ಮೊದಲಿಗೆ ಚೆನ್ನಾಗಿ ಕ್ಲೀನ್ ಮಾಡುವ. ಇದರ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಹೀಗೆ ಕಟ್ ಮಾಡಿ ಹೀಗೆ ಕ್ಲೀನ್ ಮಾಡಬೇಕು. ನೋಡಿ, ಈಗ ಚೆನ್ನಾಗಿ ಪ್ರಾನ್ಸ್ ಎಲ್ಲ ಕ್ಲೀನ್ ಆಯಿತು. ಈಗ ಇದಕ್ಕೆ ಫಸ್ಟ್ ಮ್ಯಾರಿನೇಷನ್ಗೆ ನಾನಿಲ್ಲಿ ಸ್ವಲ್ಪ ಉಪ್ಪು, ಅರಶಿನ ಪುಡಿ, ಕೆಂಪು ಮೆಣಸಿನ ಪುಡಿ, ನಿಂಬೆ ರಸ ಎಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದನ್ನು ಒಂದು 10 ನಿಮಿಷ ಇಟ್ಟರೆ ಸಾಕು. ಈಗ ಮೊದಲಿಗೆ ಪ್ರಾನ್ಸ್ ಫ್ರೈ ಮಾಡಿ ತಗೊಳ್ಬೇಕು. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕುವ. ಎಣ್ಣೆ ಬಿಸಿಯಾದ ನಂತರ ಪ್ರಾನ್ಸ್ನ ಎಲ್ಲ ಹೀಗೆ ಇದರಲ್ಲಿ ಇಡಬೇಕು. ಒಂದು 5 ನಿಮಿಷದ ನಂತರ ಇದನ್ನು ಪುನಃ ತಿರುಗಿಸಿ ಹಾಕಬೇಕು. 2 ಸೈಡಲ್ಲಿ ಚೆನ್ನಾಗಿದು ಕಾಯಿಸಬೇಕು. ನೋಡಿ, ಈಗ ಪ್ರಾನ್ಸ್ ಚೆನ್ನಾಗಿ ಫ್ರೈ ಆಯಿತು. ಇದನ್ನು ತೆಗೆಯುವ. ಈಗ ಉಳಿದ ಪ್ರಾನ್ಸ್ನ ಕೂಡ ಹಾಗೆಯೇ ಫ್ರೈ ಮಾಡಿ ತೆಗೆದಿಟ್ಕೊಳ್ಳುವ. ಈಗ ಪ್ಯಾನ್ಗೆ ಸ್ವಲ್ಪ ಪುನಃ ಎಣ್ಣೆನ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಜೀರಿಗೆ, ಹಾಗೆಯೇ ಸಣ್ಣಗೆ ಕಟ್ ಮಾಡಿದ 2 ದೊಡ್ಡ ಈರುಳ್ಳಿನ ಹಾಕ್ತಾ ಇದ್ದೇನೆ. ಈರುಳ್ಳಿ ಹಾಕಿದಷ್ಟು ಸ್ವಲ್ಪ ಗ್ರೇವಿ ಜಾಸ್ತಿ ಆಗ್ತದೆ. 2-3 ಹಾಕಬಹುದು. ಇದನ್ನು ಚೆನ್ನಾಗಿ ತಿರುಗಿಸ್ತಾ ಕಾಯಿಸಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಇದನ್ನು ಈರುಳ್ಳಿನ ಕಾಯಿಸಬೇಕು. ನೋಡಿ, ಈಗ ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಯಿತು. ಇದಕ್ಕೆ 1 ದೊಡ್ಡ ಚಮಚದಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕಿದೆ. ಸ್ವಲ್ಪ ಫ್ರೈ ಮಾಡುವ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಸಿ ವಾಸನೆ ಹೋಗಬೇಕು. ಇದರ ನಂತರ ನಾನಿಲ್ಲಿ ಇದಕ್ಕೆ ಸಣ್ಣಗೆ ಕಟ್ ಮಾಡಿದ 3 ದೊಡ್ಡ ಟೊಮೆಟೊನ ಹಾಕ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದರೆ ಇದು ಬೇಗ ಬೇಯ್ತದೆ. ನೋಡಿ, ಇದು ಸಾಫ್ಟ್ ಆಯಿತು. ಈಗ ಇದಕ್ಕೆ ಕೆಂಪು ಮೆಣಸಿನ ಪುಡಿ, ಕೊತ್ತಂಬರಿ ಜೀರಿಗೆ ಪುಡಿ, ಅರಶಿನ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಸ್ವಲ್ಪ ಇಲ್ಲಿ ನಾನು ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಫ್ರೈ ಮಾಡಿಟ್ಟಂಥ ಪ್ರಾನ್ಸ್ನ ಹಾಕ್ತಾ ಇದ್ದೇನೆ. ಮೇಲಿಂದ ಸ್ವಲ್ಪ ಗ್ರೀನ್ ಚಿಲ್ಲಿ, ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಮುಚ್ಚಳ ಇಟ್ಟು ಒಂದು 5-10 ನಿಮಿಷ ಸ್ಲೋ ಗ್ಯಾಸಲ್ಲಿ ಇಡಬೇಕು. ನೋಡಿ, ಸರಿಯಾಗಿ ಮಸಾಲ ಎಲ್ಲ ಹೀಗೆ ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ, ಸ್ವಲ್ಪ ಡ್ರೈ ಆದರೆ ಸಾಕು, ಜಾಸ್ತಿ ಡ್ರೈ ಬೇಡ. ಪುನಃ ಇದಕ್ಕೆ ಮುಚ್ಚಳ ಇಟ್ಟು ಸ್ವಲ್ಪ ಡ್ರೈ ಮಾಡಿದೆ. ನೋಡಿ, ಈಗ ಪ್ರಾನ್ಸ್ ಮಸಾಲ ರೆಡಿ ಆಯಿತು. ಮೇಲಿಂದ ಪುನಃ ಸ್ವಲ್ಪ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಮ್ಮೆ ಮಿಕ್ಸ್ ಮಾಡುವ. ಟೇಸ್ಟಿ ಪ್ರಾನ್ಸ್ ಮಸಾಲ ರೆಡಿ ಆಯಿತು. ಈಸಿ ರೆಸಿಪಿ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಮಾಡುವಂತಹ ಪ್ರಾನ್ಸ್ ಮಸಾಲ. ಒಮ್ಮೆ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.